ನಮಸ್ಕಾರ, ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇವತ್ತಿನ ಸೀರಿಯಲ್ ಬಂದು ಪ್ರೇಮ ಕಾವ್ಯದಲ್ಲಿ ಪ್ರೇಮನ್ನು ಮನೆ ಬಿಟ್ಟು ಆಚೆ ಓಡಿಸಿರ್ತಾರೆ. ಆದರೆ ಪ್ರೇಮನ ಜೀವ ತಡೆಯಲ್ಲ. ರಾಮು ತುಂಬ ಚೆನ್ನಾಗಿ ನೋಡ್ಕೊಳ್ತಾನಲ್ವ, ಅದಕ್ಕೋಸ್ಕರ ಪ್ರೇಮ ಮತ್ತೆ ವಾಪಸ್ ಬಂದಿರ್ತಾಳೆ. ಕಿಟಕಿಯಲ್ಲಿ ನೋಡ್ತಾ ಇರ್ತಾಳೆ. ಅವ್ರ ಅತ್ತೆ ಮತ್ತು ಅತ್ತೆ ಅಂದರೆ ದೊಡ್ಡತ್ತೆ ಮೈದಾ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಇವಳು ಕಿಟಕಿಯಲ್ಲಿ ನೋಡ್ತಿರ್ತಾರೆ. ಅವರ ದೊಡ್ಡತ್ತೆ ಹೇಳ್ತಾ ಇರ್ತಾರೆ, ನನಗೆ ತುಂಬಾ ಹಿಂಸೆ ಆಗಿಬಿಟ್ಟಿದೆ, ಇದೆಲ್ಲ ನೋಡೋಕ್ಕೆ ತಲೆನೋವಾಗಿದೆ, ತುಂಬಾ ಹಿಂಸೆ ಪಡಬೇಕಾಗಿದೆ ಅಂತ ಹೇಳ್ತಾ ಇರ್ತಾಳೆ. ಅದನ್ನು ಇವಳು ಕೇಳಿಸ್ಕೊಂಡು ಊಟನೂ ಕೂಡ ಸೇರಿದಂಗಾಗಿದೆ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಅವ್ರ ದೊಡ್ಡತ್ತೆ. ಅದನ್ನು ಕೇಳಿಸ್ಕೊಂಡು ಅವಳಿಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ನನ್ನಿಂದ ಅಲ್ವಾ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ಬಿಟ್ಟು ಮನಸ್ಸಿಗೆ ನೋವು ಮಾಡಿಕೊಂಡವಳು ಪ್ರೇಮ ಮನಸ್ಸಿಗೆ ನೋವು ಮಾಡ್ಕೊಳ್ತಾಳೆ. ಆಮೇಲೆ ಇವರು ಇಷ್ಟೆಲ್ಲ ಮಾತಾಡಿಕೊಂಡು ಇಲ್ಲಿಂದ ಒಳಗಡೆ ಎದ್ದೋಗ್ತಾಳೆ. ಎದ್ದೋದ್ಮೇಲೆ ಪ್ರೇಮ ಅಲ್ಲೇ ನೋಡ್ತಾ ಇರ್ತಾಳೆ, ಕರ್ಟನ್ ಮರೆ ಮಾಡಿಕೊಂಡು. ಅಲ್ಲಿಗೆ ಅವರ ಇನ್ನೊಬ್ಬರು ರಿಲೇಷನಲ್ಲಿ ಹೋಗ್ತಾರೆ. ಹೋಗ್ಬಿಟ್ಟು, ಓ ಪ್ರೇಮ, ನೀನು ಇಲ್ಲಿ ಬಂದಿದ್ದೀಯಾ, ಬರ್ತೀಯೋ ಇಲ್ವೋ ಅಂದ್ಕೊಂಡಿದ್ದೆ, ಬಂದಿದ್ದೀಯಲ್ಲ, ತುಂಬ ಸಂತೋಷ ಆಯಿತು, ಬಾ ಒಳಗಡೆ ಅಂತ ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದು ಅತ್ತೆಗೆ ಗೊತ್ತಾದರೆ ಬೇಜಾರು ಮಾಡ್ಕೋತಾರೆ, ಬೇಡ ಅಂತ ಹೇಳ್ತಾಳೆ. ಆದರೂ ಕೇಳಲ್ಲ. ಬಾ ಏನಾಗಲ್ಲ ಅತ್ತೆ, ಏನು ಅನ್ನಲ್ಲ, ಬಾ ಅಂತೇಳಿ ಕರ್ಕೊಂಬರ್ತಾಳೆ. ಇವರು ಇಲ್ಲಿ ಮಾತುಕತೆ ಮುಗಿಸ್ಕೊಂಡು ತುಂಬಾ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಏನು ಬೇಡ, ಊಟ ಬೇಡ, ಏನು ಬೇಡ, ತುಂಬಾ ಬೇಜಾರಾಗಿದೆ ಮನಸ್ಸಿಗೆ ಅಂತೇಳಿ ಅವ್ರ ದೊಡ್ಡತ್ತೆ ತುಂಬ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಆಮೇಲೆ ಅವರು ಮೈದಾ ಬಂದು ಸಮಾಧಾನ ಮಾಡಿದ್ರೂ ಇಲ್ಲ, ಸಮಾಧಾನ ಆಗಲ್ಲ, ನನಗೆ ತುಂಬಾ ಹಿಂಸೆ ಆಗಿದೆ, ಇದೆಲ್ಲ ನೋಡಬೇಕಾ, ಪ್ರೇಮ ಇಷ್ಟು ಸುಳ್ಳು ಹೇಳಿದ್ಲು, ಎಷ್ಟು ಮೋಸ ಮಾಡಿದ್ಲು, ಇವಳಿಗೆ ಇಷ್ಟೆಲ್ಲ ಮೋಸ ಮಾಡೋಕ್ಕೆ ಹೆಂಗೆ ಧೈರ್ಯ ಬಂತು, ಮನಸ್ಸು ಬಂತು ಅಂತೆಲ್ಲ ಯೋಚನೆ ಮಾಡ್ತಲೇ ಇರ್ತಾಳೆ. ಆವಾಗ ಇವಳು ಕಿಟಕಿಯಿಂದ ನೋಡಿ, ಕರ್ಟನ್ ಮರೆ ಮಾಡ್ಕೊಂಡು ನೋಡಿ, ನನ್ನಿಂದ ಇಷ್ಟೆಲ್ಲ ಹಿಂಸೆ ಪಡ್ತಿದ್ದಾರಲ್ಲ ಇವರು, ಅಯ್ಯೋ ದೇವರೇ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಕಣ್ಣಲ್ಲಿ ನೀರು ಬರ್ತಿರ್ತವೆ. ಅದೇ ಸಮಯಕ್ಕೆ ಅವರು ರಿಲೇಷನ್ ಒಬ್ಬರು ಅಲ್ಲಿ ಹೋಗ್ತಾರೆ. ಅವರು ಹೋಗಿ ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಬಂದಿದ್ದಕ್ಕೂ ಮತ್ತು ಅವ್ರ ದೊಡ್ಡತ್ತೆ ಒಳಗಡೆಯಿಂದ ಆಚೆ ಬಂದಿದ್ದಕ್ಕೂ ಸರಿಯಾಗಿಬಿಡುತ್ತೆ. ಆವಾಗ ಇವಳು ಏನಕ್ಕೆ ಒಳಗಡೆ ಕರ್ಕೊಂಡು ಬಂದೆ, ಇವಳನ್ನ ಆಚೆ ನೂಕು, ಇವಳು ಇಂಥ ಮೋಸಗಾತಿ, ಸುಳ್ಳು ಹೇಳಿದಾಳೆ, ಇವಳು ನಯವಂಚಕಿ, ಇವಳು ನಮ್ಮ ಮನೆಗೆ ಇರಬಾರ್ದು, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸಿಟ್ಟು ಬಂದು ಅವಳು ಚೆನ್ನಾಗಿ ಬೈದು ಪ್ರೇಮಕ್ಕೆ ಚೆನ್ನಾಗಿ ಬೈದ್ಬಿಡ್ತಾಳೆ. ಕಾವ್ಯ ನೋಡಿದ್ರೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ. ಅದಕ್ಕೆ ಹೇಳ್ತಾಳೆ, ಕಾವ್ಯ ಕೂಡ ಮನೆ ಬಿಟ್ಟು ಹೋಗಿದ್ದಾಳೆ, ನಾನು ಬೇರೆ ಹೀಗೆ, ದೊಡ್ಡತ್ತೆಗೆ ತುಂಬ ಚಿಂತೆ ಆಗಿದೆ, ಅವರು ತುಂಬ ಚಿಂತೆ ಮಾಡ್ತಾರೆ, ಬೇಡ ಅಂತ ಹೇಳ್ತಾಳೆ. ಹೇಳಿದ್ರೂ ಕೂಡ ಕೇಳಲ್ಲ. ಇಲ್ಲ ಬಾ ನೀನು ಒಳಗಡೆ ಅಂತ ಕರ್ಕೊಂಡು ಬಂದು ಅವಳು ಕಾವ್ಯ ಕೂಡ ಹೋಗ್ಬಿಟ್ಟಿದ್ದಾಳೆ ಬೆಂಗಳೂರಿಗೆ. ಆದರೆ ಗಂಡ ಫಾಲೋ ಮಾಡಿಕೊಂಡೇ ಹೋಗಿದ್ದಾನೆ, ನೀನು ಎಲ್ಲಿರ್ತೀಯ ನಾನು ಅಲ್ಲೇ ಇರ್ತೀನಿ ಅಂತ. ಇನ್ನು ಫ್ರೆಂಡ್ ಸಿಕ್ಕಿದ್ದಾಳೆ, ನಾನು ಆರಾಮಾಗಿ ಹೋಗ್ತೀನಿ, ನೀನು ಹೋಗು ಮನೆಗೆ ಅಂತ ಹೇಳ್ತಾಳೆ. ಆದರೆ ಅವನು ನಗಾಡ್ತಿರ್ತಾನೆ, ನೀನು ಏನಕ್ಕೆ ಟೆನ್ಷನ್ ತಗೋತೀಯ, ನೀನು ಎಲ್ಲಿರ್ತೀಯ ನಾನು ಅಲ್ಲಿರ್ತೀನಿ, ನೀನೇನು ಟೆನ್ಷನ್ ತಗೋಬೇಡ ಅಂತ ಅವನು ಹೇಳ್ತಾ ಇರ್ತಾನೆ. ಕಾವ್ಯ ಕೇಳೋದೇ ಇಲ್ಲ, ಸುಮ್ಮನೆ ನನ್ನ ತಲೆ ತಿನ್ನಬೇಡ, ಸುಮ್ಮನೆ ಹೋಗ್ಬಿಡು ನೀನು, ನನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಅಂತ ಎಲ್ಲ ಹೇಳ್ತಾಳೆ. ಅಂದ್ರೂ ಅವನು ಅಲ್ಲೇ ನಿಂತ್ಕೊಂಡು ಕಾರ್ ಹತ್ರನೇ ನಿಂತ್ಕೊಂಡು ನೋಡ್ತಾ ನಿಂತಿರ್ತಾನೆ. ಈ ಕಡೆ ಬಂದು ಇವಳು ಸಮಾಧಾನ ಮಾಡ್ತಿರ್ತಾಳೆ. ಅದೇ ಟೈಮಿಗೆ ಕರೆಕ್ಟಾಗಿ ಅವ್ರ ದೊಡ್ಡತ್ತೆ ಒಳಗಡೆಯಿಂದ ಬಂದು, ಇವಳು ಏನಕ್ಕೆ ಬಂದು ಇಲ್ಲಿ ಅಂತೇಳಿ ಮತ್ತೆ ಬೈದು, ಮತ್ತೆ ಅವಳಿಗೆ ಚಿಮಾರಿ ಹಾಕಿ ಆಚೆ ಕರ್ಕೊಂಡು ಬಂದು ನೂಕ್ಬಿಡ್ತಾಳೆ. ಅತ್ಲಾಗೆ ನೂಕ್ಬಿಟ್ಟು ಬಾಗಿಲು ಹಾಕ್ಕೊಂಡು ಹೋಗ್ಬಿಡ್ತಾಳೆ. ಇದನ್ನು ನೋಡಿ ಅವಳಿಗೆ ಸಹಿಸ್ಕೊಳಕ್ಕಾಗಲ್ಲ. ಎಂಥ ತಪ್ಪು ಮಾಡಿಬಿಟ್ಟೆ ನಾನು, ಇಷ್ಟೆಲ್ಲ ತಪ್ಪು ಮಾಡಿಬಿಟ್ನಲ್ಲ ಅಂತೇಳ್ಬಿಟ್ಟು ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಆದ್ರೂ ಅಳ್ತಾ ಅಲ್ಲೇ ನಿಂತಿರ್ತಾಳೆ. ತುಂಬಾ ದುಃಖ ಬಂದಿರುತ್ತೆ, ನಾನು ಮಾಡಿದ ತಪ್ಪು ಯಾರಾದರೂ ಕ್ಷಮಿಸಲ್ಲ, ಇಂಥ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತೇಳಿ ಅವಳ ಮನಸ್ಸಿಗೆ ಅವಳು ಅಂದ್ಕೊಂಡು ಅಲ್ಲೇ ನಿಂತಿರ್ತಾಳೆ. ಆವಾಗ ಅಲ್ಲಿಗೆ ರಾಮು ಎಂಟ್ರಿ ಆಗ್ತಾನೆ. ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ ಮಾತ್ರ.
ಅವ್ರ ಅತ್ತೆ ಬೈದು ಉಗಿದು ಎಲ್ಲ ಮಾಡಿ ಆಚೆಗೆ ಹಾಕಿದ ಮೇಲೆ ಇವಳಿಗೆ ಪ್ರೇಮಂಗಂತೂ ತುಂಬ ಬೇಜಾರಾಗಿರುತ್ತೆ. ಆ ಕಡೆ ಅಪ್ಪ ಅಮ್ಮನೂ ಕೂಡ ಬೇಜಾರು ಮಾಡ್ಕೊಂಡು ಹೊರಟೋದ್ರು. ಈ ಕಡೆ ನೋಡಿದ್ರೆ ಇವರು ಅತ್ತೆನೂ ಕೂಡ ಹೀಗೆ ಮಾಡಿದ್ರು. ಅದರಲ್ಲಾಗಿ ಅವಳ ಗಂಡ ಒಬ್ಬನೇ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಆದರೆ ಗಂಡದೇನೂ ನಡೆಯಲ್ಲ ಅಲ್ಲಿ ಮನೆಯಲ್ಲಿ. ಅವ್ರ ದೊಡ್ಡ ಅತ್ತೆದೇ ಎಲ್ಲ ನಡೀತಾ ಇರುತ್ತೆ. ಹಾಗಾಗಿ ಅವಳಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ನನ್ನನ್ನು ಸೇರಿಸಲ್ಲ ಒಳಗಡೆ ಅನ್ನೋದು ಗೊತ್ತು. ತಪ್ಪು ಮಾಡಿಬಿಟ್ಟಿದ್ದೀನಿ, ನನ್ನನ್ನು ಸೇರಿಸಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಾಗಿದೆ. ಏನೂ ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕು ಅಂದ್ಕೊಂಡು ನಾನು ತಪ್ಪು ಮಾಡಿಬಿಟ್ನಲ್ಲ ರಾಮು, ನನಗೆ ಈ ಥರ ದೊಡ್ಡತ್ತೆ ನೋಡುವ ಆಚೆ ನುಗ್ಬಿಟ್ರು ಹೀಗೆ ಅಂತೇಳ್ಬಿಟ್ಟು ಹೇಳ್ಕೊಂಡು ಇದು ಮಾಡ್ತಿರ್ತಾಳೆ. ಬೇಜಾರಾಗುತ್ತೆ ಅವಳಿಗೂ, ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ಎಪಿಸೋಡಲ್ಲಿ ಯಾವ ರೀತಿ ಕತೆ ಮುಂದುವರಿಯುತ್ತೆ ಅನ್ನೋದನ್ನು ನೋಡೋಣಂತೆ. ಅಲ್ಲಿವರೆಗೂ ಎಲ್ಲರೂ ಸಮಾಧಾನದಿಂದ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಎಕ್ಕಿ ತೆಗೆದು ನಿಮಗೆ ಈ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ನೋಡಿರಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಒಂದು ಲೈಕ್ ಕೊಡಿ. ತುಂಬ ಸಂತೋಷ ಆಗುತ್ತೆ. ನೀವೇನು ನನಗೆ ಒಂದು ಲೈಕ್ ಕೊಡ್ತೀರೋ ಅದು ತುಂಬ ಸಂತೋಷ ಪಡುವಂಥ ವಿಷಯ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.